ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರೇ, ಸಂತೃಪ್ತಿ ಸಂಸಾರ ಆನಂದ ಸಾಗರ ಈ ವಿಶೇಷವಾದ ಸಂಚಿಕೆಯಲ್ಲಿ ಕ್ರೈಸ್ತಿಯ ಕುಟುಂಬಗಳು ಹೇಗೆ ಸಂತೋಷದಿಂದ ಜೀವಿಸಬಹುದು. ಕ್ರೈಸ್ತಿಯ ಕುಟುಂಬ ಅದರ ಆರಂಭವೇ ಮದುವೆಯಿಂದ. ಕುಟುಂಬ ಜೀವಿತ ಆರಂಭಗೊಳ್ಳುವುದೇ ಮದುವೆಯಿಂದ. ಹೇಗೆ ಮದುವೆ ಆರಂಭವಾಗ್ತದೆ, ಮದುವೆ ಹೇಗೆ ನಡೀತದೆ, ಎಲ್ಲ ಸಂಗತಿಗಳನ್ನು ಈ ಸಂಚಿಕೆಯಲ್ಲಿ ನಾವು ನಿಮ್ಮ ಸಂಗಡ ಹಂಚಿಕೊಳ್ತಾ ಇದ್ದೇವೆ. ಹಿರಿಯ ದೇವರ ಸೇವಕರುಗಳು ನಮ್ಮೊಂದಿಗೆ, ಅನುಭವಿಸಿದ ದಂಪತಿಗಳು ನಮ್ಮೊಂದಿಗೆ ಬಂದು ನಿಮಗೆ ಅಮೂಲ್ಯವಾದ ಸಲಹೆಗಳನ್ನು ಕೊಡ್ತಿದ್ದಾರೆ. ಈ ದಿವಸ ಸಹ ಸಂತೃಪ್ತಿ ಸಂಸಾರ ಆನಂದ ಸಾಗರ ವಿಶೇಷವಾದ ಸಂಚಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಹಿರಿಯ ದೇವರ ಸೇವಕರು, ಉಡುಪಿ ಧರ್ಮ ಪ್ರಾಂತ್ಯದ ಕುಟುಂಬ ಆಯೋಗದ ನಿರ್ದೇಶಕರು ರೆವರೆಂಡ್ ಫಾದರ್ ಚೇತನ್ ಲೋಬ್ರವ್ರು ನಮ್ಮ ಸಂಗಡ ಬಿದ್ದಾರೆ. ಇನ್ನೊಮ್ಮೆ ಈ ವಿಶೇಷವಾದ ಸಂಚಿಕೆಯಲ್ಲಿ ನಿರಂತರವಾಗಿ ನಮ್ಮ ಸಂಗಡ ಬಂದು ಅನೇಕ ಮಾಹಿತಿಗಳನ್ನು, ಸಲಹೆಗಳನ್ನು ನೀಡುತ್ತಿರುವಂಥ ಹಿರಿಯ ದೇವರ ಸೇವಕರಿಗೆ ಬಿಗ್ ಜೆ ಟಿವಿಯ ಪರವಾಗಿ ಹೃದಯದಾಳದ ಸ್ವಾಗತವನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮೊಂದಿಗೆ ಇಂದು ಬಿಗ್ ಜೆ ಟಿವಿಯ ನಿರ್ದೇಶಕರು, ದೇವರ ಸೇವಕರಾದ ಪ್ರಶಾಂತ್ ಜತ್ತನ್ರವರು ಈ ಕುಟುಂಬ ಸಲಹಾ ಕಾರ್ಯಕ್ರಮ, ಈ ಒಂದು ದಾಂಪತ್ಯ ಜೀವಿತದಲ್ಲಿ ಸಂತೋಷದಿಂದ ಜೀವಿಸಲು ಬೇಕಾದ ಸಲಹೆಗಳನ್ನು ನೀಡುವುದಕ್ಕಾಗಿ ನಮ್ಮೊಂದಿಗಿದ್ದಾರೆ. ಇನ್ನೊಮ್ಮೆ ಬಿಗ್ ಜೆ ಟಿವಿಯ ನಿರ್ದೇಶಕರು, ದೇವರ ಸೇವಕರಾದ ಪ್ರಶಾಂತ್ ಜತ್ತನ್ರವ್ರನ್ನು ಸಹ ನಾನು ಸ್ವಾಗತಿಸ್ತೇನೆ. ಹಾಗೆ ನಮ್ಮೊಂದಿಗೆ ಇನ್ನೊಬ್ಬ ವಿಶೇಷ ಅತಿಥಿ ಇದ್ದಾರೆ, ಶ್ರೀಮತಿ ಪ್ರಮೀಳಾ ಜತನ್ನ, ಪ್ರಶಾಂತ್ ಜತ್ತನ್ನರವರ ಧರ್ಮಪತ್ನಿ. ಅವರನ್ನು ಸಮೇತನೂ ಈ ವಿಶೇಷವಾದ ಕುಟುಂಬ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಎಸ್ ಫಾದರ್, ಈ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಕುಟುಂಬದ ಅಮೂಲ್ಯವಾದ ಮೌಲ್ಯತೆ ಹಾಗೂ ಹೇಗೆ ಕುಟುಂಬ ಜೀವಿತ ಆರಂಭಗೊಳ್ಳುತ್ತದೆ ಅನೇಕ ಸಲಹೆಗಳು ನಾವು ಕೊಡ್ತಾ ಇದ್ವಿ. ಕಳೆದ ಸಂಚಿಕೆಯಲ್ಲಿ ಕಮ್ಯುನಿಕೇಷನ್, ಸಂವಾದ ಬಹಳ ಅತ್ಯವಶ್ಯ ದಾಂಪತ್ಯ ಜೀವಿತದ ಸಂಬಂಧ ಕಟ್ಟಲ್ಪಡಲು ಎಂಬುದಾಗಿ ಅಲ್ಲಿ ಒಂದು ಅಂಶವನ್ನು ಹೇಳಿ ನಾವು ಮುಕ್ತಾಯಗೊಳಿಸ್ತಾ ಇದ್ವಿ. ದೇವರೊಂದಿಗಿನ ಸಂವಾದ ಬಹಳ ಮುಖ್ಯ ಎಂಬುದಾಗಿ. ದೇವರೊಂದಿಗಿನ ಸಂವಾದನ ನಾವು ಪ್ರಾರ್ಥನೆ ಎಂಬುದಾಗಿ ಕರೀತೇವೆ. ಫಾದರ್, ಮೊದಲನೇದಾಗಿ ನಮ್ಮ ಕ್ರೈಸ್ತೀಯ ಕುಟುಂಬ ಜೀವಿತ ಅದು ಸಂತೃಪ್ತಿಕರವಾಗಿರಬೇಕು, ಮನೆ ಸಂತೋಷದಿಂದ ಇರಬೇಕು, ಅಲ್ಲಿ ಆತ್ಮಿಕ ವಾತಾವರಣ ಬಹಳ ಅವಶ್ಯಕ. ಅದು ನಿರ್ಮಾಣವಾಗುವುದೇ ಪ್ರಾರ್ಥನೆಯಿಂದ. ಮೊದಲನೇದಾಗಿ ಫಾದರ್, ಪ್ರಾರ್ಥನೆಯ ಎಷ್ಟು ಅವಶ್ಯಕತೆ ಇದೆ ಕೌಟುಂಬಿಕ ಜೀವಿತದಲ್ಲಿ? ಸರಿಯಾದ ಒಂದು ಹಂತದಲ್ಲಿ ನೀವು ಆರಂಭ ಮಾಡಿದಿರಿ. ಕಳೆದ ಸಂಚಿಕೆಗೆ ಒಂದು ಜೋಡಣೆಯನ್ನು ಕೊಟ್ಟು ಯಾವ ರೀತಿ ದಂಪತಿಗಳ ಮಧ್ಯೆ ಕುಟುಂಬದಲ್ಲಿ ಸಂವಹನ ಇರಬೇಕು, ಅದೇ ರೀತಿ ಈ ಕುಟುಂಬ ಮತ್ತು ದೇವರ ಮಧ್ಯೆ ಇರೋ ಸಂವಾದ, ಇದಕ್ಕೆ ನಾವು ಪ್ರಾರ್ಥನೆ ಅಂತ ಹೇಳ್ತೇವೆ. ಇದರ ಮೂಲ ಎಲ್ಲಿದೆ? ಮೊದಲನೆಯದಾಗಿ ನಮಗೆ ತಿಳಿದಿದೆ, ದೇವರು ಈ ಲೋಕವನ್ನು ಸೃಷ್ಟಿಸಿದರು, ಮನುಷ್ಯನನ್ನು, ಪುರುಷನನ್ನು, ಸ್ತ್ರೀಯನ್ನು ಸೃಷ್ಟಿಸಿದರು. ಅದರಿಂದ ಇದರ ಮೂಲ, ಸೃಷ್ಟಿಯ ಮೂಲ, ಮನುಷ್ಯನ ಮೂಲ ದೇವರೇ ಆಗಿದ್ದಾರೆ. ಎರಡನೆಯದಾಗಿ ನಾವು ಈಗಾಗಲೇ ಹೇಳಿದ್ವು, ಕ್ರೈಸ್ತ ವಿವಾಹ ಅಥವಾ ಯಾವುದೇ ವಿವಾಹ ಆಗೋದು ಗಂಡು ಮತ್ತು ಹೆಣ್ಣಿನ ಮಧ್ಯೆ ಮಾತ್ರ ಅಲ್ಲ, ಗಂಡು ಹೆಣ್ಣು ಮತ್ತು ಅವರನ್ನು ಜೋಡಿಸೋ ದೇವರು, ಈ ಮೂರನೆಯ ವ್ಯಕ್ತಿ ಅಥವಾ ದೇವರು ಈ ಸಂಬಂಧದಲ್ಲಿ ಇಲ್ಲದೇ ಇದ್ದರೆ ಈ ವೈವಾಹಿಕ ಸಂಬಂಧ ಹೆಚ್ಚು ಕಾಲ ಬಾಳೋದಿಲ್ಲ. ಅದರಿಂದ ಬೈಬಲ್ ಧರ್ಮ ಗ್ರಂಥದಲ್ಲೇ ಇದೆ, ದೇವರು ಜೋಡಿಸಿದ್ದನ್ನು ಯಾರು ಅದನ್ನು ಅಡ್ಡಿಪಡಿಸಲಾರರು ಅಥವಾ ಅದನ್ನು ಹಾಳುಗೆಡವಲಾರರು. ಈ ಮಾತು ಬೈಬಲ್ ಗ್ರಂಥದಲ್ಲೇ ಇದೆ. ಅದರಿಂದ ಈ ವೈವಾಹಿಕ ಜೀವನದಲ್ಲಿ ಪ್ರಾರ್ಥನೆ ಎಂಬುದು ಅವರ ಜೀವನದ ಒಂದು ಫೌಂಡೇಶನ್ ಅಥವಾ ಅಸ್ಥಿವಾರ ಇದ್ದ ಹಾಗೆ. ಈ ಅಸ್ಥಿವಾರದ ವಿನ, ಫೌಂಡೇಶನ್ನ ವಿನ ಅವರು ಕುಟುಂಬವನ್ನು ಕಟ್ಟಲು ಅಸಾಧ್ಯ. ಇದು ಎಲ್ಲರಿಗೂ ಸಂಗತವಾದದ್ದು. ವಿಶೇಷವಾಗಿ ಒಂದು ಕುಟುಂಬಕ್ಕೆ ಇದೊಂದು ಬಹಳ ಮುಖ್ಯವಾದ ವಿಚಾರವಾಗಿದೆ. ಅದರಿಂದ ನಾವು ಪ್ರಾರ್ಥನೆ ಎಂದಾಕ್ಷಣ ನಾವು ಕುಟುಂಬವನ್ನು ಜೊತೆ ತರ್ತೇವೆ. ವೈಯಕ್ತಿಕವಾಗಿ ನಾವು ಬೇಕಾದಷ್ಟು ಪ್ರಾರ್ಥನೆ ಮಾಡ್ತೇವೆ, ಧ್ಯಾನ ಮಾಡ್ತೇವೆ, ಮೆಡಿಟೇಷನ್ ಮಾಡ್ತೇವೆ, ಬೇರೆ ವಿಚಾರ. ಆದರೆ ಒಂದು ಕುಟುಂಬದ ರೀತಿಯಲ್ಲಿ ಜೊತೆ ಸೇರಿ ಒಂದೇ ಫೌಂಡೇಶನ್ ಮೇಲೆ ಹಾಕಿದ ಈ ಕುಟುಂಬ ದೇವರೊಡನೆ ನಡೆಸೋ ಸಂವಾದ ಬಹಳ ಮುಖ್ಯ. ಇದು ಕುಟುಂಬದ ಸಂಬಂಧಗಳನ್ನು, ಕುಟುಂಬದ ಒಳ್ಳೆಯತನವನ್ನು ಬಹಳ ದೂರ ತೆಗೆದುಕೊಂಡು ಹೋಗುತ್ತದೆ. ಇದೇ ಈ ದಂಪತಿಗಳಿಗೆ, ಒಂದು ಕುಟುಂಬಕ್ಕೆ ಇರೋ ಶಕ್ತಿ ಎನ್ನಬಹುದು, ಮುನ್ನಡೆಯಲು ಅವರಿಗೆ ಸಿಗುವ ಶಕ್ತಿ. ಎಸ್ ಫಾದರ್, ದೇವ್ರ ಸೇವಕರಾದಂಥ ಪ್ರಶಾಂತ್ ಜತ್ತನ್ರವರೇ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕ್ರೈಸ್ತಿಯ ಕುಟುಂಬಗಳು, ನಮ್ಮನ್ನು ವೀಕ್ಷಿಸ್ತಿರುವ ನಮ್ಮ ಪ್ರಿಯರ ಕುಟುಂಬಗಳು, ಅವರು ಸಂತೃಪ್ತಿಯಿಂದ ಜೀವಿಸಬೇಕು, ಸಂತೋಷದಿಂದ ಜೀವಿಸಬೇಕೆಂಬುದಾಗಿ ಈ ಸಂಚಿಕೆಯನ್ನು ನಾವು ಮಾಡ್ತಿದ್ದೀವಿ. ಇವತ್ತು
ಈಗಾಗಲೇ ನಮ್ಮ ಕುಟುಂಬಗಳಲ್ಲಿ ಆತ್ಮೀಕ ವಾತಾವರಣ ಬಹಳ ಮುಖ್ಯ. ಈ ಆತ್ಮೀಕ ವಾತಾವರಣಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಪ್ರಾರ್ಥನೆ. ಹಾಗಿರೋದ್ರಿಂದ ನೀವು ನಿಮ್ಮ ವೈಯಕ್ತಿಕ ದಾಂಪತ್ಯ ಜೀವಿತದಲ್ಲಿ, ಯಾಕಂದರೆ ನೀವು ನಿಮ್ಮ ಪತ್ನಿ ಇಬ್ಬರೂ ನಮ್ಮೊಂದಿಗಿದ್ದೀರಿ, ದೇವರು ನಿಮ್ಮನ್ನು ಕುಟುಂಬವಾಗಿ ಸೇವೆಯಲ್ಲಿ ನಡೆಸ್ತಾ ಇದ್ದಾನೆ. ವೈಯಕ್ತಿಕವಾಗಿ ನಿಮ್ಮ ಕೌಟುಂಬಿಕ ದಾಂಪತ್ಯ ಜೀವಿತದಲ್ಲಿ ಆತ್ಮಿಕವಾದ ವಾತಾವರಣವನ್ನು ಹೇಗೆ ನೀವು ನಿರ್ಮಿಸಿಕೊಂಡಿದ್ದೀರಿ? ಮೊತ್ತ ಮೊದಲನಾಗಿ ಎಲ್ಲ ವೀಕ್ಷಕರಿಗೂ ಕೂಡ ನಾನು ವಂದಿಸ್ತೇನೆ. ನಮ್ಮ ಜೀವನ, ದಾಂಪತ್ಯ ಜೀವನ ಪ್ರಾರ್ಥನೆಯಿಂದಲೇ ನಾವು ಪ್ರಾರಂಭ ಮಾಡಿದ್ದು. ನಾವು ಮದುವೆಯಾಗಿ ಮೊದಲನೇ ದಿವಸ ನಾವಿಬ್ಬರೂ ಕೂತ್ಕೊಂಡು ಕೈ ಹಿಡಿದು ನಾವು ಪ್ರಾರ್ಥನೆ ಮಾಡಿದ್ವಿ. ಪ್ರಾರ್ಥನೆ ಇಲ್ಲದೆ ನಾವು ಪ್ರಾರಂಭ ಮಾಡಲಿಲ್ಲ. ನಾವು ಪ್ರಾರ್ಥನೆಯಿಂದಲೇ ನಾವೊಂದು ಅಭ್ಯಾಸವನ್ನು ಮಾಡಿಕೊಂಡೆವು. ತದನಂತರ ಪ್ರತಿದಿನ ಎಲ್ಲ ಕೆಲಸಗಳಲ್ಲಾದ ಮೇಲೆ ನಾವಿಬ್ಬರು ನಮ್ಮ ಮಕ್ಕಳಾಗೋದಕ್ಕಿಂತ ಮುಂಚೆ ಕೂಡ ಇಬ್ಬರು ಕೂಡ ಆ ಬೆಡ್ಡಲ್ಲಿ ಕೂತ್ಕೊಂಡು ಆ ದೇವರಲ್ಲಿ ಒಂದು ಅಟ್ಲೀಸ್ಟ್ ಕುಟುಂಬ ಪ್ರಾರ್ಥನೆ ಮಾಡಿದರೂ ಕೂಡ ಇಬ್ಬರು ವೈಯಕ್ತಿಕವಾಗಿ ಕೂತ್ಕೊಂಡು ನಾವು ಪ್ರಾರ್ಥನೆ ಮಾಡುವುದುಂಟು. ಸೊ ಇದು ನಾವು ಮೊದಲನೇ ದಿನದಿಂದ ಇವತ್ತಿನವರೆಗೆ ನಾವು ಮಾಡಿಕೊಂಡು ಬಂದಿದ್ದೇವೆ. ಇದಕ್ಕೇನಂತ ಹೇಳಿದರೆ, ನಾವು ಆದಿಯಿಂದ ನೋಡಿದರೂ ಕೂಡ, ಒಂದು ವೇಳೆ ಆದಾಮ್ ಮತ್ತು ಹವ್ವರ ಜೀವನದಲ್ಲಿ ನೋಡಿದರೂ ಕೂಡ ಅವರಿಬ್ಬರು ಕೂಡ ಒಟ್ಟಾಗಿರುವಾಗ ದೇವರು ಸಂಜೆ ಹೊತ್ತಿಗೆ ಅವರನ್ನು ನೋಡಲಿಕ್ಕೆ ಬರ್ತಾಯಿದ್ರು. ನಾವು ನೋಡ್ತೇವೆ ಅಲ್ಲಿ ಅದರಲ್ಲಿ ಒಂದು ವಾಕ್ಯ ಇದೆ, ದೇವರು ಬರುವಂಥ. ಅಂದರೆ ದೇವರು ಯಾವಾಗಲೂ ಕೂಡ ಮನುಷ್ಯರೊಟ್ಟಿಗೆ ಸಂಬಂಧಗಳಲ್ಲಿ ಇರುವಂಥ ದೇವರಾಗಿದ್ದಾರೆ. ಹಾಗಾಗಿ ಒಂದೇ ಮನಸ್ಸುಳ್ಳವರಾಗಿ, ಈಗ ಒಂದು ವಾಕ್ಯ ಭಾಳ ಸ್ಪಷ್ಟವಾಗಿ ನಾನು ನೋಡುತ್ತೇನೆ, ಈ ಭೂಲೋಕದಲ್ಲಿ ಇಬ್ಬರು ಒಂದೇ ಮನಸ್ಸುಳ್ಳವರಾಗಿ ನೀವು ಪ್ರಾರ್ಥನೆ ಮಾಡೋದಾದರೆ ಖಂಡಿತ ದೇವರು ಕೇಳ್ತಾನೆ. ಅಂದರೆ ಮನಸ್ಸುಗಳು ಒಂದಾಗುವಂಥದ್ದು, ಗಂಡ ಹೆಂಡತಿಯ ಮನಸ್ಸು ಒಂದಾಗುವಷ್ಟು ನನ್ನ ಲೆಕ್ಕದಲ್ಲಿ ಬೇರೆಯವರು ಅಷ್ಟು ಒಂದೇ ಮನಸ್ಸಾಗೋದು ಭಾಳ ಇದು. ಆದರೆ ಹಾಗಿರುವಾಗ ನಾವು ಗಂಡ ಹೆಂಡತಿಗಳು ಒಂದೇ ಮನಸ್ಸುಳ್ಳವರಾಗಿ ನಾವು ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆಯಲ್ಲಿ ದೇವರು ಕೂಡ ಇರ್ತಾರೆ. ಆಗಲಿ ಫಾದರ್ ಹೇಳಿದರು, ದೇವರು ಕೂಡ, ದೇವರಿಲ್ಲದ ಜೀವನ ಅದು ನಿಜವಾಗಲೂ ಅದೊಂದು ಫ್ರೂಟ್ಫುಲ್ ಆದಂಥ ಅದು ಒಂದು ಫಲಭರಿತವಾದ ಜೀವನ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೊರಗಿನ ಜನರಿಗೆ ತೋರಿಸ್ಬೋದು ನಾವೆಲ್ಲ ಇದೆ ಎಂಬುದಾಗಿ, ಬಟ್ ಏನೋ ಒಂದು ಕಳ್ಕೊಂಡ ಜೀವನವಾಗಿರ್ತದೆ. ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಪ್ರಥಮ ದಿನ ಪ್ರಾರಂಭ ಮಾಡಿದಾಗ ನಾವು ಪ್ರಾರ್ಥನೆಯಿಂದ ಪ್ರಾರಂಭ ಮಾಡಿದ್ದೇವೆ. ಎಸ್, ಪ್ರಮೀಳಾ ಜತನ್ ಅವರೇ, ಈಗಾಗಲೇ ಪ್ರಶಾಂತ್ ಜತನ್ರವರು ಹೇಳ್ತಾ ಇದ್ರು, ನಿಮ್ಮ ದಾಂಪತ್ಯ ಜೀವಿತ ಆರಂಭವಾದದ್ದೇ ಪ್ರಾರ್ಥನೆಯಿಂದ ಎಂಬುದಾಗಿ. ನೀವು ಸೇವೆಯ ಕುಟುಂಬ, ಕರ್ತನು ನಿಮಗೆ ಬಹಳ ದೊಡ್ಡ ಸೇವೆ ಜವಾಬ್ದಾರಿ ಕೊಟ್ಟಿದ್ದಾನೆ. ಹಾಗೆ ನೀವಿಬ್ಬರು ಸಾಮಾಜಿಕ ಸೇವೆಯಲ್ಲಿ, ರಾಜಕೀಯ ಚಟುವಟಿಕೆಗಳಲ್ಲಿ, ಸಮಾಜದ ನಾನಾ ರೀತಿ ಜವಾಬ್ದಾರಿಗಳನ್ನು ಹೊತ್ಕೊಂಡಿದ್ದೀರಿ. ಹಾಗಿರುವಾಗ ನಿಮ್ಮ ಮನೆಯಲ್ಲಿ ಮನೆಯ ಆತ್ಮಿಕ ಕಾರ್ಯಗಳು ಹಾಗೂ ಹೆಚ್ಚಿನ ಜವಾಬ್ದಾರಿ ನಿಮ್ಮ ಮೇಲಿದೆ. ಸೇವಕರು ಅನೇಕ ಕಡೆ ಪ್ರಯಾಣಿಸ್ತಾರೆ, ಅನೇಕ ವಿಚಾರಗಳು ಅವರಿಗಿದೆ. ಹಾಗಿರುವಾಗ ಮನೆಯಲ್ಲಿ ನೀವು ಹೇಗೆ, ನಿಮಗಿಬ್ಬರು ಮಕ್ಕಳಿದ್ದಾರೆ, ಹಾಗಿರುವಾಗ ಮನೆಯಲ್ಲಿ ನೀವು ಯಾವ ಒಂದು ಸಿಸ್ಟಮನ್ನು, ಯಾವ ರೀತಿ ನಿಯಮವನ್ನು ಪಾಲಿಸಿಕೊಂಡು ಬರ್ತಾ ಇದ್ದೀರಿ ಮನೆಯೊಳಗಿನ ಆತ್ಮಿಕ ವಾತಾವರಣಕ್ಕಾಗಿ? ನಾವು ಕುಟುಂಬವಾಗಿ ಸಂಜೆ ವೇಳೆಯಲ್ಲಿ ಒಟ್ಟು ಸೇರಿ ಪ್ರಾರ್ಥನೆ ಮಾಡುವಾಗ, ಒಂದು ವೇಳೆ ನಾವು ಒಮ್ಮೊಮ್ಮೆ ಇವರು ಹೊರಗಿರ್ತಾರೆ, ನಾನು ಕೂಡ ಹೊರಗಿರ್ತೇನೆ, ಆದರೆ ಮಕ್ಕಳಿಗೆ ನಾನು ಹೇಳಿದ್ದೇನೆ, ಮಗ ಒಂದು ಸಮಯವನ್ನು ಗೊತ್ತು ಮಾಡಿಕೊಂಡು ಆ ಸಮಯದಲ್ಲಿ ಕುಟುಂಬ ಪ್ರಾರ್ಥನೆ ನೀವಿಬ್ಬರಾದರೂ ಒಟ್ಟು ಸೇರಿ ಅದು ಮಾಡಬೇಕು. ಮತ್ತು ನಾವು ಸಂಜೆ ವೇಳೆಯಲ್ಲಿ ಅದೇ ಬೆಡ್ ಟೈಮಲ್ಲಿ, ಈಗ ಮೊದಲು ನಾವು ಇಬ್ಬರೇ ಸೇರಿಕೊಂಡು ಪ್ರೇಯರ್ ಮಾಡ್ತಿದ್ದೆವು ಕೈ ಹಿಡಿದು. ಈಗ ನಮ್ಮೊಟ್ಟಿಗೆ ನಮ್ಮ ಮಕ್ಕಳು ಕೂಡ ಸೇರಿಕೊಂಡು 4 ಮಂದಿ ಕೂಡ ಆ ಟೈಮಲ್ಲಿ ನಾವು ಕುಟುಂಬ 4 ಮಂದಿ ಸೇರಿ ಕೂಡ ಪ್ರಾರ್ಥನೆ ಮಾಡ್ತೇವೆ. ಆದರೆ ಅದಕ್ಕಿಂತ ಮೊದಲು ಏನು ನಿಗದಿತ ಒಂದು ಸಮಯವನ್ನು ಕುಟುಂಬ ಪ್ರಾರ್ಥನೆಗೆ ಅಂತೇಳಿಯೇ ನಾನು ದಿನನಿತ್ಯ ಮಕ್ಕಳಿಗೆ ಕೇಳ್ತೇನೆ, ಮನೆಗೆ ಹೋಗಿ ನೀವು ಫ್ಯಾಮಿಲಿ ಪ್ರೇಯರ್ ಮಾಡಿದ್ರಾ, ಇಬ್ಬರು ಸೇರಿ ಆದರೂ ಕೂಡ ಅದನ್ನು ಅವರು ಇಂತಿಂಥದನ್ನು ನಾವು ಇವತ್ತು ಓದಿದ್ದೇವೆ, ಈ ರೀತಿ ನಾವು ಪ್ರಾರ್ಥನೆ ಮಾಡಿದ್ದೇವೆ ಎಲ್ಲವನ್ನು ಹೇಳುವ ತನಕ ನಾನು ಅದನ್ನು ಕೇಳ್ತಾ ಇರ್ತೇನೆ ಅವರಿಗೆ. ಮತ್ತು ಬೆಳಿಗ್ಗೆ ಕೂಡ ಅದೇ ರೀತಿ ಬೈಬಲ್ ಓದಿ, ನನ್ನ ಸಣ್ಣ ಮಗ ಬೇಗ ಒಮ್ಮೊಮ್ಮೆ ಓದಿ ಬರ್ತಾನೆ ಬೈಬಲನ್ನು. ಆಗ ಅವನಿಗೆ ಕೇಳುವಂಥದ್ದು, ಇವತ್ತು ನೀನೇನು ಓದಿದಿ, ಅವನ ಯಾಕಂದರೆ ಹೇಳಿದ್ದನ್ನು ಹೇಳಿದರೆ ಅವನು ಓದಲಿಲ್ಲ ಎನ್ನುವುದಾಗಿ ಅವರು ಕೂಡ ಕೇಳ್ತಾರೆ, ಇವತ್ತು ಯಾವ ಚಾಪ್ಟರ್ ಓದಿದಿ, ಯಾರ ಬಗ್ಗೆ ಓದಿದಿ, ನೀನು ಏನು ತಿಳ್ಕೊಂಡು, ಬೇಗ ಎದ್ದಿಯಲ್ಲ ಪ್ರಾರ್ಥನೆಯಿಂದ ಎಂಬುದಾಗಿ. ಆ ರೀತಿ ಮಕ್ಕಳಿಗೂ ಕೂಡ ಒಂದು ದಿನಚರಿಯನ್ನು ನಾವು ಮಾಡಿಕೊಟ್ಟಿದ್ದೇವೆ. ಯಾಕಂದರೆ ಪ್ರಾರ್ಥನೆ ಇಲ್ಲದಿದ್ದರೆ ಅದು ಕ್ರಿಸ್ತಿಯ ಜೀವಿತ ವ್ಯರ್ಥವೇ ವ್ಯರ್ಥ. ಪ್ರಾರ್ಥನೆ ನಮಗೆ ಬೇಕೇ ಬೇಕು. ನಾವು ದೇವರ ಹತ್ರ ಪ್ರತಿಯೊಂದು ಗಳಿಗೆಯಲ್ಲಿ ನಾವು ಮಕ್ಕಳಿಗೆ ಹೇಳುವಂಥದ್ದು, ನಾವು ಕೂಡ ಯಾವಾಗಲೂ ಮಾತಾಡಿಕೊಳ್ಳುವಂಥದ್ದು,
ಕೀರ್ತನೆಯಲ್ಲಿ ಕೀರ್ತನೆಗಾರನು 16 ಕೀರ್ತನೆಯಲ್ಲಿ ಹೇಳುವಂಥ ದೇವರನ್ನು ನಾವು ಮುಂದಿನ ಮನುಷ್ಯನನ್ನಾಗಿ ಇಟ್ಟುಕೊಳ್ಳುವಂಥದ್ದು. ಆಗ ನಮ್ಮ ಎಲ್ಲ ದಿನನಿತ್ಯದ ಕೆಲಸಗಳು ಅದು ಸಫಲತೆಯಲ್ಲಿ, ಅಂದರೆ ಅದು ಸಕ್ಸಸ್ಫುಲ್ ಆಗಿ ನಡೀತದೆ. ಒಮ್ಮೊಮ್ಮೆ ನಾನು ಮಧ್ಯರಾತ್ರಿಯಲ್ಲಿ ಹೇಳ್ತೇನೆ, ಒಂದು 3 ಗಂಟೆ ಇರ್ಬೋದು, ಅದು ಯಾವ ಸಮಯ ಇರ್ಬೋದು, ಆ ಎಚ್ಚರಿಗಿರುವ ಸಮಯದಲ್ಲಿ ನಾನು ಪ್ರಾರ್ಥನೆಯಲ್ಲೇ ಕಳೀತೇನೆ. 1 ತಾಸು ಒಮ್ಮೊಮ್ಮೆ ಆ 1 ತಾಸು ಇರ್ಬೋದು, ಪ್ರಾರ್ಥನೆಯಲ್ಲೇ ಕಳೀತೇನೆ. ಹಾಗೆ ಬೆಳಿಗ್ಗೆ ಹೇಳುವಾಗ ಒಮ್ಮೊಮ್ಮೆ ಲೇಟಾಗಿ ಹೋಗ್ತದೆ. ಅಂದರೆ ಆ ದಿವಸ ರಾತ್ರಿಯಲ್ಲಿ ಪ್ರಾರ್ಥನೆಯಲ್ಲಿ ಕಳೆದಿದ್ದರೆ ನಾನು ಹೇಳ್ತೇನೆ ಇವರ ಹತ್ರ, ನಾನು ನಿನ್ನೆ ರಾತ್ರಿ ಎದ್ದಿದ್ದೆ, ನಾನು ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದೆ ಎಂಬುದಾಗಿ. ಆಮೇಲೆ ಮಕ್ಕಳಿಗೆ ಬೆಳಗಿನ ಸಮಯದಲ್ಲಿ ಅವರು ಸ್ಕೂಲಿಗೆ ಹೋಗುವಾಗ ಇಬ್ಬರನ್ನು ಕೂಡ ಬೇರೆ ಬೇರೆ ಸಮಯದಲ್ಲಿ ಕರೆದು ಅವರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ ಅವರನ್ನು ಕಳಿಸುವಂಥದ್ದು. ಇದನ್ನು ಪ್ರತಿದಿನ ನಾನು ಒಂದು ವೇಳೆ ನಾನೇನು ಬ್ಯುಸಿ ಇದ್ದರೂ ಕೂಡ ಅವರು ನನ್ನ ಹತ್ತಿರಕ್ಕೆ ಬರ್ತಾರೆ. ಇಲ್ಲದ್ರೆ ನಾನು ಅವರು ಹೊರಟು ಹೋಗಿ ನಿಲ್ಲುವ ಸಮಯದಲ್ಲಿ ನಾನು ಹೋಗಿ ನಿಂತು, ನಾನಿಲ್ಲದ್ರೆ ಇಬ್ಬರು ಸೇರಿ ಪ್ರಾರ್ಥನೆ ಮಾಡಿ ಕಳಿಸ್ತೇವೆ. ಎಸ್, ನಿಮ್ಮ ಮನೆಯಲ್ಲಿ ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಸಹ ನೀವು ಆತ್ಮಿಕ ವಾತಾವರಣವನ್ನು ಕಟ್ಟಿಕೊಂಡದ್ದು ಪ್ರಾರ್ಥನೆ ಮೂಲಕ. ಅದರಲ್ಲೂ ಸಿಸ್ಟಮನ್ನು ನೀವು ಮೇಂಟೈನ್ ಮಾಡ್ತಾ ಬಂದ್ರಿ. ನೀವು ನಿಮಗೆ ಮಕ್ಕಳಾಗೋದಕ್ಕಿಂತ ಮೊದಲೇ ಪತಿ ಪತ್ನಿ ಇಬ್ಬರು ನೀವು ಪ್ರಾರ್ಥನೆಗೆ ಆದ್ಯತೆ ಕೊಟ್ರಿ, ಕೈ ಹಿಡಿದುಕೊಂಡು ಪ್ರಾರ್ಥಿಸ್ತಿದ್ರಿ. ಈಗ ದೇವರು ನಿಮ್ಮನ್ನು ಆಶೀರ್ವದಿಸಿ ಇಬ್ಬರು ಮಕ್ಕಳನ್ನು ಕೊಟ್ಟಿದ್ದಾನೆ, ಅವರಿಗೂ ಅದೇ ನಿಯಮವನ್ನು ಪಾಲಿಸಿದ್ದೀರಿ. ಅದರಲ್ಲೂ ನೀವು ಸ್ಪಷ್ಟವಾಗಿ ಹೇಳಿದ್ರಿ, ಯಾಕಂದರೆ ಅದು ನಿಮ್ಮ ಜವಾಬ್ದಾರಿ. ಮಕ್ಕಳಿಗೆ ನಿಯಮ ಮಾಡಿಟ್ಟಿದ್ರಿ, ಮಕ್ಕಳು ಪ್ರಾರ್ಥಿಸಲೇಬೇಕೆಂಬುದಾಗಿ. ಹಾಗಿರೋದ್ರಿಂದಲೇ ನಾವು ಸಹ ಗಮನಿಸ್ತೀವಿ, ನಿಮ್ಮ ಮಕ್ಕಳು ಅನೇಕ ಆತ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಉಳ್ಳವರಾಗಿದ್ದಾರೆ. ಫಾದರ್, ಈಗಾಗಲೇ ಆರಂಭದಲ್ಲಿ ನೀವು ಹೇಳಿದ್ರಿ, ಪ್ರಾರ್ಥನೆ ಬಹಳ ಅತ್ಯವಶ್ಯ, ಪ್ರಾರ್ಥನೆ ಮೂಲಾಧಾರ, ದೇವರೊಂದಿಗಿನ ಸಂಬಂಧ, ಪ್ರಾರ್ಥನೆ ಇಲ್ಲದಿದ್ದರೆ ಬಹಳ ಕಷ್ಟ ಒಂದು ಕ್ರೈಸ್ತಿಯ ಕುಟುಂಬ ಸಮಾಧಾನ ಸಂತೋಷದಿಂದ ಇರಬೇಕೆಂಬುದಾದರೆ, ಈ ವೇಳೆಯಲ್ಲಿ ನಮ್ಮೊಂದಿಗಿರುವ ದಂಪತಿಗಳು, ಕ್ರಿಸ್ತನ ಸೇವೆಯನ್ನು ಮಾಡುತ್ತಿರುವ ದಂಪತಿಗಳು, ಅವರು ಮುಖ್ಯವಾಗಿ ಇಬ್ಬರು ಹೇಳ್ತಿದ್ದಾರೆ ದೇವರಿಗೆ ಪ್ರಾರ್ಥನೆಗೆ ಎಷ್ಟು ಆದ್ಯತೆ ಕೊಡ್ತಿದ್ದಾರೆ ಅಂತ. ಫಾದರ್, ಈ ವೇಳೆಯಲ್ಲಿ ನೀವು ವೀಕ್ಷಿಸ್ತಿರುವ ಕುಟುಂಬಗಳಿಗೆ ಇವರನ್ನು ನಮ್ಮ ಮುಂದೆ ಸಾಕ್ಷಿಯಾಗಿ ಇಟ್ಟುಕೊಂಡು ಅವರು ಸಹ ಯಾವ ರೀತಿ ಈ ರೀತಿಯಾದ ಒಂದು ಜೀವಿತವನ್ನು ಕಟ್ಟಿಕೊಳ್ಬೋದು ಎಂಬುದಾಗಿ ನೀವು ಹೇಳಲು ಬಯಸ್ತೀರಿ ಫಾದರ್? ಜತನ್ನ ದಂಪತಿಗಳಿಲ್ಲಿದ್ದಾರೆ. ಶ್ರೀಮತಿ ಪ್ರಮೀಳರವರು ಈ ವಿಷಯಗಳನ್ನು ಹೇಳ್ತಾ ಇದ್ದಾಗ ನನಗೊಂದು ಸಣ್ಣದಾದ ಒಂದು ಕತೆ ನೆನಪಿಗೆ ಬರುತ್ತೆ. ಆ ಕತೆ ಏನಂದರೆ, ಒಂದು ಘಟನೆ. ಒಂದು ರೈಲಲ್ಲಿ ಕೆಲ ಜನ ಪ್ರಯಾಣ ಮಾಡ್ತಾ ಇದ್ದರು. ಎಲ್ಲರೂ ಕೈಗಳಲ್ಲಿ ಮೊಬೈಲ್ ಇಟ್ಕೊಂಡು ತಮ್ಮದೇ ಪ್ರಪಂಚದಲ್ಲಿ ಮುಳುಗು ಹೋಗಿದ್ರು. ಒಬ್ಬ ತಾಯಿ ಮತ್ತು ಒಂದು ಸಣ್ಣ ಮಗು. ಆ ತಾಯಿ ಕೈಯಲ್ಲಿ ಪುಸ್ತಕ ಹಿಡ್ಕೊಂಡು ಓದ್ತಾ ಇದ್ಲು. ಈ ಸಣ್ಣ ಮಗು ಅಲ್ಲಿ ಬದಿಲಿ ಮೊಬೈಲ್ ಇದ್ದರೂ ಕೂಡ ಅದನ್ನು ಮುಟ್ಟದೆ ಇನ್ನೊಂದು ಯಾವುದೋ ಪುಸ್ತಕವನ್ನು ಕೈಯಲ್ಲಿ ಇಟ್ಕೊಂಡು ಓದೋ ಥರ ಮಾಡ್ತಾಯಿತ್ತು. ಅದಕ್ಕೆ ಯಾರೋ ಕೇಳಿದರು ತಾಯಿ ಹತ್ರ, ನಿಮ್ಮ ಮಗುಗೆ ಮೊಬೈಲಲ್ಲಿ ಇಂಟ್ರೆಸ್ಟ್ ಇಲ್ವಾ, ಕೈಯಲ್ಲಿ ಪುಸ್ತಕ ಹಿಡ್ಕೊಂಡು ಓದ್ತಾ ಇದೆ? ಅದಕ್ಕೆ ಆ ತಾಯಿ ಹೇಳಿದರು, ಮಕ್ಕಳಿಗೆ ಮಾತುಗಳಲ್ಲಿ ಎಷ್ಟು ಹೇಳಿದರೂ ಸಾಲೋದಿಲ್ಲ, ನಾವು ಮಾಡಿ ತೋರಿಸಿದ್ರೆ ಮಾತ್ರ ಅವರು ಕಲಿಯೋದು. ಯಾವ ರೀತಿ ತಾಯಿ ಕೈಯಲ್ಲಿ ಪುಸ್ತಕ ಹಿಡ್ಕೊಂಡು ಓದ್ತಾ ಇದ್ರು, ಅದೇ ರೀತಿ ಮಗು ಅನುಕರಣೆ ಮಾಡ್ತಾ ಇತ್ತು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ನಾನು ಒಬ್ಬ ಫಾದರ್ ಆಗಿ ನನ್ನ ಬಾಲ್ಯದಲ್ಲಿ ಏನು ನಡೀತು, ನನ್ನ ಬಾಲ್ಯದಲ್ಲಿ ನನ್ನ ತಾಯಿ ಪ್ರಾರ್ಥನೆ ಮಾಡ್ತಾ ಇದ್ದಾಗ ಆ ಪ್ರಾರ್ಥನೆ ಶಬ್ದಗಳು ಗೊತ್ತಿಲ್ಲ, ಮಾತುಗಳು ಗೊತ್ತಿಲ್ಲ, ಅದನ್ನು ಹೇಳೋದಕ್ಕೆ ಬರೋದಿಲ್ಲ. ಆದರೆ ಯಾವ ರೀತಿ ಮೊಣಕಾಲು ಊರ್ಕೊಂಡೋ ನಿಂತುಕೊಂಡೋ ಪ್ರಾರ್ಥನೆ ಮಾಡ್ತಾಯಿದ್ರು, ನಾವು ಕೂಡ ಬದಿಯಲ್ಲಿ ಅದೇ ರೀತಿ ಮಾಡುವಾಗೆ ನಮ್ಮ ತಾಯಿ ಹೇಳ್ತಾ ಇದ್ರು. ಆನಂತರ ನಾವು ಆ ರೀತಿ ಮಾಡಿದ್ವಿ. ಅಂದರೆ ನಮ್ಮ ಮಾತುಗಳು, ಬೋಧನೆ, ಅದು ಇದು ಸ್ವಲ್ಪ ಫಲ ಇದೆ, ಆದರೆ ಜಾಸ್ತಿ ಏನಿಲ್ಲ. ಆದರೆ ನಾವು ಏನು ಮಾಡಿ ತೋರಿಸ್ತೇವೆಯೋ, ನಮ್ಮ ಕಾರ್ಯ ಏನಿದೋ ಅದನ್ನು ನಮ್ಮ ಮಕ್ಕಳು ಅನುಕರಿಸ್ತಾರೆ. ಇದನ್ನೇ ಈಗ ಪ್ರಮೀಳರವರು ಹೇಳಿದ್ದು, ಯಾವ ರೀತಿ ಅವರು ಗಂಡ ಹೆಂಡತಿ ಪ್ರಾರ್ಥನೆ ಮಾಡ್ತಾ ಇದ್ರೋ ಅದೇ ರೀತಿ ಅವರ ಮಕ್ಕಳು ಕೂಡ ಅವರನ್ನು ಅನುಕರಿಸಿದರು. ನಮ್ಮ ತರುಣ ಮತ್ತು ಇತರ ದಂಪತಿಗಳಿಗೆ ಹೇಳೋದಿಷ್ಟೇ, ಒಂದು ಮಾತನ್ನು ಅವರು ಹೇಳಿದರು ಸ್ಪಷ್ಟವಾಗಿ, ಪ್ರತಿದಿನ ಪ್ರಾರ್ಥನೆಗೆ ಒಂದು ಸಮಯವನ್ನು ನಿಗದಿತಗೊಳಿಸಬೇಕು. ಕೆಲವರಿಗೆ ಇಂಥ ಅಭ್ಯಾಸ ಇದೆ. ನಾನು ಹೊಸ ದಂಪತಿಗಳನ್ನು ನೋಡಿದ್ದೀನಿ, ಆಯ್ತು ಈಗೆಲ್ಲ ಬ್ಯುಸಿ ಇದ್ದೀವಿ, ಮದುವೆ ಟೈಮೆಲ್ಲ ಒಂದು 6 ತಿಂಗಳ ಮೇಲೆ ನೋಡೋಣ. 6 ತಿಂಗಳ ಮೇಲೆ ಮಾಡಬೇಕಾಗಿದ್ದು ಯಾವತ್ತೂ ಮಾಡೋದಿಲ್ಲ, ಇದು ಗ್ಯಾರಂಟಿ. ಮಾಡೋದಿದ್ದರೆ ಕುಟುಂಬ ಜೀವನದ ಮೊದಲನೇ ದಿನ
ಈ ಕೆಲಸಕ್ಕೆ ಇಷ್ಟು, ಬೈಬಲ್ ವಾಚನಕ್ಕೆ ಈ ಸಮಯ, ಪ್ರಾರ್ಥನೆಗೆ ಈ ಸಮಯ ಅಂತ ನಿಗದಿಪಡಿಸಿಟ್ಕೊಳ್ಳಿ. ಯಾವುದೇ ತೊಂದರೆ ಬಂದರೂ ಆ ಸಮಯವನ್ನು ಬದಲಾಯಿಸಬೇಡಿ. ಕೆಲ ಸಲ ಏನೋ ಎಮರ್ಜೆನ್ಸಿ, ರೋಗ ರುಜಿನ ಇರ್ಬೋದು, ಇಲ್ಲದಿದ್ದರೆ ಆ ಸಮಯವನ್ನು ಬದಲಾಯಿಸೋದು ಅಲ್ಲ. ಆ ಸಮಯದಲ್ಲಿ ಜೊತೆಯಾಗಿ ಒಂದು ಕೆಲಸವನ್ನು ಕಂಟಿನ್ಯೂಸ್ ಆಗಿ ಮಾಡಿದರೆ ಅದು ಜೀವನದಲ್ಲಿ ಒಂದು ಅಭ್ಯಾಸ ಆಗೋಗುತ್ತೆ, ಪ್ರವೃತ್ತಿ ಆಗೋಗುತ್ತೆ. ಅದು ಯಾವತ್ತೂ ತಪ್ಪೋದಿಲ್ಲ. ದಿನಾಲು ಮಕ್ಕಳೇ ನೆನಪಿಸ್ತಾರೆ. ಇನ್ನೊಂದು, ಈ ತಾಯಿಯ ಪಾತ್ರ ಈ ಪ್ರಾರ್ಥನೆಯಲ್ಲಿ ಬಹಳ ಮುಖ್ಯ. ನಮಗೆಲ್ಲರಿಗೂ ಗೊತ್ತಿದೆ, ಗಂಡಸರು ಸ್ವಲ್ಪ ಹೊರಗಡೆನೇ ಇರ್ತಾರೆ, ಮಕ್ಕಳು ಆಟ ಆಡ್ಕೊಂಡಿರ್ತಾರೆ. ಪ್ರೇಯರ್ ಟೈಮ್ ಅಂತ ನೆನಪಿಸೋದು ಕುಟುಂಬದಲ್ಲಿ ತಾಯಿ. ಈ ಕೆಲ ಸಣ್ಣ ಪುಟ್ಟ ಜವಾಬ್ದಾರಿಗಳು, ಆದರೆ ಇದನ್ನು ಪಾಲಿಸಿಕೊಂಡು ಹೋಗಬೇಕು. ಇಲ್ಲಾದರೆ ಮಕ್ಕಳಿಗೆ ತಮ್ಮಷ್ಟಕ್ಕೆ ಪ್ರಾರ್ಥನೆಯಲ್ಲಿ ಆಸಕ್ತಿ ಬರೋದಿಲ್ಲ. ತಂದೆ ತಾಯಿಗಳು, ವಿಶೇಷವಾಗಿ ತಾಯಿ, ಈ ವಿಷಯವನ್ನು ಮಕ್ಕಳಿಗೆ ಕಲಿಸಬೇಕು. ಎಸ್ ಫಾದರ್. ಸೇವಕರಾದ ಪ್ರಶಾಂತ್ ಜತನ್ರವರೇ, ಈ ಸಂತೃಪ್ತಿ ಸಂಸಾರ ಆನಂದ ಸಾಗರ ಸಂಚಿಕೆಯಲ್ಲಿ ಮುಖ್ಯವಾಗಿ ನಮ್ಮ ಪ್ರಿಯರು ಅವರು ಸಂತೃಪ್ತಿಯಿಂದ ಜೀವಿಸಬೇಕು, ಸಂತೋಷದಿಂದ ಜೀವಿಸಬೇಕೆಂಬುದಾಗಿ ಈ ಕಾರ್ಯಕ್ರಮವನ್ನು ನಾವು ರೂಪಿಸ್ತಿದ್ದೀವಿ. ನೀವು ನಿರ್ದೇಶಕರಾಗಿ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಇದೆ. ಈ ವೇಳೆಯಲ್ಲಿ ನೀವು ಈ ದಿವಸ ನಮ್ಮ ವೀಕ್ಷಕರ ಮುಂದೆ ಆದರ್ಶ ದಂಪತಿಗಳಾಗಿ ಬಂದು ಕುಳಿತುಕೊಂಡಿದ್ದೀರಿ. ಮೊದಲನೇದಾಗಿ ನಿಮ್ಮ ಕೌಟುಂಬಿಕ ಜೀವಿತದ ಯಶಸ್ವಿಗೆ ಕಾರಣ ನೀವು ದೇವರನ್ನ ಹತ್ತುಕೊಂಡಿದ್ದೀರಿ, ಎಲ್ಲದಕ್ಕೂ ಕುಟುಂಬವಾಗಿ ಒಂದಾಗಿ ಪ್ರಾರ್ಥಿಸ್ತಿದ್ದೀರಿ. ನೀವು ಈ ವೇಳೆಯಲ್ಲಿ ವೀಕ್ಷಿಸ್ತಿರುವಂಥ ನಮ್ಮ ಪ್ರಿಯ ದಂಪತಿಗಳಿಗೆ ಅವರ ಜೀವಿತದಲ್ಲೂ ಸಹ ಅವರು ಸಂತೋಷದಿಂದ ಜೀವಿಸಲು ಆತ್ಮಿಕವಾಗಿ ಯಾವ ಕೆಲವು ಕಾರ್ಯಗಳನ್ನು ಮಾಡಲು ನಿಮ್ಮ ದಾಂಪತ್ಯ ಜೀವಿತದ ಅನುಭವಗಳೊಂದಿಗೆ ಅವ್ರಿಗೆ ಸಲಹೆ ಕೊಡ್ತೀರಿ? ನಾನು ಹೇಳೋದೇನೆಂದರೆ, ಈಗ ನಮ್ಮ ಮದುವೆಯಾಗಿ ಸುಮಾರು 17 ವರ್ಷ ಆಯಿತು. ಈ 17 ವರ್ಷದಲ್ಲಿ ಬಹಳಷ್ಟು ದಾಂಪತ್ಯ ಜೀವನ ಎನ್ನುವಂಥದ್ದು ಒಂಥರ ಎಲ್ಲವೂ ಸರಿ ಆಗುವಂಥದ್ದು ಕೂಡ ಅಲ್ಲ, ಆದರೆ ಏನಾದರೂ ಆಚೀಚೆ ಆದರೂ ಕೂಡ ಸರಿಪಡಿಸಿಕೊಂಡು ಹೋಗುವಂಥದ್ದಾಗಿದೆ. ಈಗ ನಾವು ಹೇಳ್ತೇವೆ 100% ಎಲ್ಲ ಸಮಯದಲ್ಲಿ ಕೂಡ ಸಂತೋಷವಾಗಿರ್ತೇವೆ ಎನ್ನುವಂಥದ್ದು ಕೂಡ ಅಲ್ಲ. ಕೆಲವು ಸಲ ಸಂತೋಷ ಇದ್ದಲ್ಲಿ ಸ್ವಲ್ಪ ಏನಾದರೂ ಮಾತುಗಳು ಕೂಡ ಆಗ್ತದೆ. ಯಾಕಂದರೆ ನಾವು ಎರಡೂ ಜನ ಕೂಡ ಬೇರೆ ಬೇರೆ ಒಂದು ಕುಟುಂಬದಿಂದ, ವಾತಾವರಣದಿಂದ ಬೆಳೆದು ಬಂದವರು. ಅವರು ಸುಮಾರು 20-25 ವರ್ಷ ಬೇರೆ ವಾತಾವರಣದಲ್ಲಿ ಬೆಳೆದದ್ದು, ನಾನು ಕೂಡ ಒಂದು 28-30 ವರ್ಷ ಬೇರೆ ವಾತಾವರಣದಲ್ಲಿ ಬೆಳೆದವರು. ನಾವು ಒಟ್ಟಾದ ಮೇಲೆ ನಾವು ಈಗ ಒಂದಾಗಿ ಜೀವಿಸಬೇಕೆಂಬುದಾಗಿ ಫಾದರ್ ಹಾಗೆ ಹೇಳಿದಾಗೆ ನಾವು ಚರ್ಚಲ್ಲಿ ನಾವು ಒಂದು ಇದು ಕೊಡ್ತೇವೆ, ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು ಎನ್ನುವಂಥ ಒಂದು ಮಾತಿನೊಂದಿಗೆ ನಾವು ಪ್ರಾರಂಭ ಮಾಡಿರ್ತೇವೆ. ಇಲ್ಲಿ ಜೀವನದಲ್ಲಿ ಅನೇಕ ಏರುಪೇರುಗಳು ಕೂಡ ಬರ್ತದೆ, ವರ್ಷ ಹೋದ ಹಾಗೆ ಮಾತುಗಳು ಬರ್ತದೆ. ಆದರೆ ಏನೇ ಮಾತು ಬಂದರೂ ಕೂಡ ನಾವು ಅದು ಅಲ್ಲಿ ಏನು ಮಾಡಬೇಕು, ನಮ್ಮ ಒಂದು ಟೈಮ್ ಇತ್ತಲ್ಲ, ಯಾವಾಗ ಬೆಡ್ಡಲ್ಲಿ ಕೈ ಹಿಡಿದು ಪ್ರಾರ್ಥನೆ ಮಾಡುವಂಥದ್ದು, ಅಲ್ಲಿ ಬರುವಾಗ ಅದು ಆಲ್ಮೋಸ್ಟ್ ಅದು ಹೋಗಿರ್ತದೆ. ನಾವೇನು ಮಾಡ್ತೇವೆ, ಕುಟುಂಬ ಪ್ರಾರ್ಥನೆಯಲ್ಲಿ ಕೆಲವು ಸಲ ಮುಖ ನೋಡದೆ ಮಾಡಿದ್ದು ಉಂಟು, ಆದರೆ ಮಾಡ್ತೇವೆ. ಆದರೆ ಕುಟುಂಬ ಪ್ರಾರ್ಥನೆ ಆದ ಮೇಲೆ ಪುನಃ ವೈಯಕ್ತಿಕವಾದೊಂದು ಪ್ರಾರ್ಥನೆ ಉಂಟು ಇಬ್ಬರಿಗೂ. ಅದು ಆ ಸಮಯದಲ್ಲಿ ನಾವು ಕೈ ಈಗಲೇ ಕೈ ಹಿಡಿತೇವೆ. ಇದೇ ರೀತಿ ಕೈ ಹಿಡಿದು ದೇವರ ಹತ್ರ ಪ್ರಾರ್ಥನೆ, ದೇವರೇ ನಮ್ಮನ್ನು ಕ್ಷಮಿಸು, ತಪ್ಪು ಮಾಡಿದ್ರಿ ಅಂತ ಹೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡಿ ಆ ದಿನ ನಾವು ಆ ದಿವಸ ಮುಗಿಸ್ತೇವೆ. ಸೊ ನಾನು ಹೇಳೋದೇನೆಂದರೆ, ದಾಂಪತ್ಯ ಜೀವನದಲ್ಲಿ ಮೊದಲನೇದಾಗಿ ನಮಗೆ ಬೇಕಾಗಿರೋದು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಂಥದ್ದು, ಕ್ಷಮಿಸುವಂಥದ್ದು. ಅದಕ್ಕೆ ನಾನು ಯಾವಾಗಲೂ ಎಲ್ಲ ಕಡೆಯಲ್ಲಿ ಒಂದು ವೇಳೆ ದಾಂಪತ್ಯಗಳಿಗೆ ಮಾತಾಡಲಿಕ್ಕೆ ಒಂದು ಮಾತು ಯಾವಾಗಲೂ ಕೋಟ್ ಮಾಡ್ತೇನೆ. ಕೊಲೋಸದವರ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 13ನೇ ವಚನ ಒಂದು ಮಾತಿದೆ, ಇತರರ ಮೇಲೆ ತಪ್ಪೋರಿಸಲಿಕ್ಕೆ ಕಾರಣ ಉಂಟು ತಪ್ಪೋರಿಸಲಿಕ್ಕೆ, ಏನೋ ಸರಿ ಮಾಡಲಿಲ್ಲ, ಆದರೂ ಕೂಡ ನೀವು ಕ್ರಿಸ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಅವರನ್ನು ಕ್ಷಮಿಸಿಬಿಡಿ ಅಂತೇಳಿ. ಸೊ ನಾವೇನು ಮಾಡಬೇಕು, ಕ್ಷಮಿಸುವಂಥ ಗುಣಗಳನ್ನು ನಾವು ನಮ್ಮ ಜೀವನದಲ್ಲಿ ಬಳಸಿಕೊಂಡ್ರೆ ಅದು ಆಗ್ತದೆ. ಈ ಕ್ಷಮಿಸುವ ಗುಣ ಎಲ್ಲಿ ಬರ್ತದೆ, ನಮ್ಮನ್ನು ತಗ್ಗಿಸಬೇಕು. ಯಾವ ವ್ಯಕ್ತಿ ತಗ್ಗಿಸ್ಕೊಳ್ತಾನೆ ಅಲ್ಲಿ ಕ್ಷಮೆ ಬರ್ತದೆ. ತಗ್ಗಿಸ್ಲಿಕ್ಕೆ ಅವನಿಗೆ ಮನಸ್ಸಿಲ್ಲ ಅಂದರೆ ಅವನು ಕ್ಷಮಿಸ್ಲಿಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ಹಾಗಾದರೆ ಯಾರು, ಹೆಂಡತಿ ದೊಡ್ಡವರ ಗಂಡ ದೊಡ್ಡವರ ಅಂತೇಳಿ ಬರ್ತದೆ. ಅವಳು ಹೆಚ್ಚಾಗಿ ಹೇಳಿದ್ರೆ ಇಲ್ಲ ಹೆಂಡತಿಯೇ ಬರಬೇಕು ನನ್ನ ಹತ್ರ, ಇಲ್ಲ, ಅದು ರಾಂಗ್ ಥಾಟ್ಸ್. ಯಾರು ಕ್ಷಮಿಸ್ತಾನಲ್ಲ ಅವ ದೊಡ್ಡ ವ್ಯಕ್ತಿ, ಯಾರು ತಗ್ಗಿಸ್ಕೊಳ್ತಾನಲ್ಲ ಅವ್ರು ದೊಡ್ಡ ವ್ಯಕ್ತಿ. ಈ ಕ್ರಿಸ್ತಿಯ ಜೀವನದಲ್ಲಿ ಉಲ್ಟ ಎಲ್ಲ ಅದು ಒಳ್ಳೆಯದು. ಇಲ್ಲಿ ತಗ್ಗಿಸಲ್ಪಡುವವನು ದೊಡ್ಡ ವ್ಯಕ್ತಿ ಅಂತೇಳಿ ಸ್ವಾಮಿ ಹೇಳ್ತಾರೆ, ಹೆಚ್ಚಿಸಲ್ಪಡುವ ಸಣ್ಣ ವ್ಯಕ್ತಿ. ಸೊ ಹಾಗಾಗಿ ಯಾರು ಸಿಟ್ಟಲ್ಲಿ ಕೂತ್ಕೊಳ್ತಾರೆ, ನಾವು ಓಡಿ ಹೋಗಬೇಕು. ಹೆಂಡತಿ ಸಿಟ್ಟಲ್ಲಿದ್ದರೆ ನಾನು ಹೋಗಬೇಕು, ನಾನು ಸಿಟ್ಟಲ್ಲಿದ್ದರೆ ನನ್ನ ಹೆಂಡತಿ ಬರಬೇಕು.
ಸೊ ನಾವು ಒಬ್ಬರಿಗೊಬ್ಬರು ಈ ರೀತಿ ಅರ್ಥ ಮಾಡಿಕೊಂಡು ಜೀವನ ಮಾಡಿದರೆ ಸಮಸ್ಯೆಗಳನ್ನೇ ಬರಲ್ಲ. ಸಮಸ್ಯೆ ಬರುವುದಿಲ್ಲ ಅಂತ ಹೇಳ್ತಾರೆ, 100% ಒಂದಲ್ಲ ಒಂದು ಮಾತಲ್ಲಿ ಬಂದೇ ಬರ್ತದೆ. ಅದು ಎಷ್ಟೇ ದೊಡ್ಡ ವ್ಯಕ್ತಿಗಳಾದರೂ ಕೂಡ ಆಗ ಸಮಸ್ಯೆ ಬರಬೇಡ ಆದರೆ ಯಾವತ್ತಾದ್ರೂ ಒಂಚೂರು ಹಲೋ ಹೇಗಿದ್ದೀರಿ ಅಷ್ಟೇ ಮಾತಾಡಬೇಕು, ಬೇರೆ ಏನು ಮಾತಾಡಬಾರ್ದು. ಹೀಗೆ ನಾವು ಜೀವನದಲ್ಲಿ ಎವ್ರಿ ಡೇ ನಾವು ಪ್ರೀತಿಯಲ್ಲಿ ಬದುಕುವಾಗ ಮಾತುಗಳು ಬರುವಾಗ ಈ ರೀತಿಯಾದ ಒಂದು ಸಣ್ಣ ಪ್ರಯೋಗ ಎಲ್ಲ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಿದ್ದೇವೆ. ನಾನು ಮಾತಾಡಿದರೆ ಅವಳು ಬಂದು ಮಾತಾಡ್ತಾಳೆ, ಅವಳು ಮತ್ತು ನಾನು ಹೋಗಿ ಮಾತಾಡ್ತೇನೆ. ನಾವು ಒಟ್ಟಾಗಿ ಮತ್ತೆ ಪುನಃ ನಮ್ಮ ಜೀವನವನ್ನು ಸುಖ ಸಂತೋಷದಿಂದ ನಾವು ಮುಂದುವರಿಸ್ಕೊಂಡು ಹೋಗ್ತೇವೆ. ಎಸ್, ಪ್ರಮೀಳಾ ಜತನ್ ಅವರೇ, ಈಗಾಗಲೇ ಪ್ರಶಾಂತ್ ಜತನ್ ಅವರು ಹೇಳ್ತಿದ್ರು 17 ವರ್ಷಗಳ ಈ ದಾಂಪತ್ಯ ಜೀವಿತದಲ್ಲಿ, ಹೌದು ದಾಂಪತ್ಯ ಜೀವಿತದಲ್ಲಿ ಏನಾದರೂ ಸಣ್ಣ ಏರಿಳಿತಗಳು ಆದಾಗಲೂ ನಾವು ಒಬ್ಬರನ್ನೊಬ್ಬರು ಸಹಿಸಿಕೊಂಡು, ಅದರಲ್ಲೂ ಮುಖ್ಯವಾಗಿ ಕ್ಷಮಿಸುವಿಕೆ ಬಹಳ ಮುಖ್ಯ ಎಂಬುದನ್ನು ಅವರು ಹೇಳಿದರು. ಇದು ವೀಕ್ಷಿಸ್ತಿರುವ ಎಲ್ಲ ದಂಪತಿಗಳಿಗೆ ಕೊಟ್ಟಂಥ ಸಲಹೆ. ಈಗ ನಿಮ್ಮಿಂದ ನೀವು ಸಹ ನಮ್ಮನ್ನು ವೀಕ್ಷಿಸ್ತಿರೋ ದಂಪತಿಗಳಿಗೆ ನಿಮ್ಮ ವೈಯಕ್ತಿಕವಾಗಿ ಅವರುಗಳು ಸಹ ನೀವಿಬ್ಬರು ಹೇಗೆ ನಿಮ್ಮ ಕೌಟುಂಬಿಕ ಜೀವಿತದಲ್ಲಿ ದೇವರ ರಾಜ್ಯಕ್ಕೆ ಆಶೀರ್ವಾದಕರವಾಗಿ, ನಿಮ್ಮ ಮಕ್ಕಳಿಗೆ ಆಶೀರ್ವಾದಕರವಾಗಿ, ಎಲ್ಲರ ಮುಂದೆ ನೀವು ಅನೇಕರಿಗೆ ಆಶೀರ್ವಾದಕರವಾದ ದಂಪತಿಗಳಾಗಿದ್ದೀರಿ. ನಿಮ್ಮ ಹಾಗೆ ವೀಕ್ಷಿಸ್ತಿರೋ ದಂಪತಿಗಳು ಸಹ ಅವರು ಆಶೀರ್ವಾದಕರವಾಗಿರಲು ನಿಮ್ಮ ಸಲಹೆಗಳನ್ನು ಅವರಿಗೆ ಹಂಚಿಕೊಂಡ್ರೆ ಅವರು ಸಹ ಆ ಜೀವಿತವನ್ನು ನಡೆಸಬಹುದು. ನಾನು ಹೇಳೋದೇನೆಂದರೆ ಅದೇ ಕ್ಷಮಾಪಣೆ ತುಂಬ ಮುಖ್ಯವೇ. ಅದೇ ರೀತಿ ನಾವು ಪ್ರಾರ್ಥನೆ ಮಾಡುವಾಗ ಒಂದು ವಿಷಯವನ್ನು ನಾವು ನೆನಪಿಸಿಕೊಳ್ಳುವುದು ಬಹಳ ಮುಖ್ಯ. ಗಂಡ ಹೆಂಡತಿಯಾಗಿ ಪರಿಶುದ್ಧಾತ್ಮ ದೇವರು ನಮ್ಮ ಮಧ್ಯದಲ್ಲಿ ಇರಬೇಕೆಂಬುದಾಗಿ ನಾವು ಆಗಾಗ ಕರಿತಾ ಇರಬೇಕು. ಆಗ ನಮ್ಮ ಮಧ್ಯದಲ್ಲಿ ಯಾವಾಗಲೂ ಸಮಾಧಾನದ ಆತ್ಮ ಆಳ್ತಾ ಇರ್ತದೆ. ನಮ್ಮ ಮಧ್ಯದಲ್ಲಿ ಯಾವ ಒಡಕುಗಳು ಬರುವುದಿಲ್ಲ. ಆ ಸಮಯದಲ್ಲಿ ನಮಗೆ ಜಗಳಾದ ತುಂಬ ಕಡಿಮೆ. ಅದನ್ನು ಅಂದರೆ ನಾವು ಯಾವಾಗಲೂ ತುಂಬ ಪ್ರೀತಿಯಲ್ಲಿಯೂ ಗಮ್ಮತ್ತಲ್ಲಿಯೂ ಇರುವವರು. ಜಗಳ ಆಗಲಿಲ್ಲ ದೇವರ ಕೃಪೆಯಿಂದ, ಸಣ್ಣ ಪುಟ್ಟದೇ ಆಗಿರ್ಬೋದು. ಆದರೆ ಏನಂದರೆ ನಾನು ಯಾವಾಗಲೂ ನಾವು ಕೈ ಹಿಡಿದು ಪ್ರೇಯರ್ ಮಾಡುವಾಗಲೂ, ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡುವಾಗಲೂ ಕೆಲವು ನನ್ನ ಸಹೋದರಿಯರಿಗೂ ನಾನು ಹೇಳಿದ್ದೇನೆ. ಅವರು ನನ್ನ ಹತ್ರ ಅವರ ಕಷ್ಟಗಳನ್ನು ಹೇಳುವಾಗ, ಅಂದರೆ ನನ್ನ ಗಂಡ ನನ್ನೊಟ್ಟಿಗೆ ಜಗಳಾಡ್ತಾರೆ, ಸರಿಯಾಗಿ ಮಾತನಾಡುವುದಿಲ್ಲ ಎಂಬುದಾಗಿ ಅವರದನ್ನು ಶೇರ್ ಮಾಡಿದಾಗಲೂ ನಾನು ಈ ಒಂದು ವಿಷಯವನ್ನು ಅವರಿಗೆ ಹೇಳಿದ್ದೇನೆ. ಏನಂದರೆ ನೀವು ಪ್ರೇಯರ್ ಮಾಡುವಾಗ ನಿಮ್ಮ ಗಂಡ ಹಾಗೂ ನಿಮ್ಮ ಮಧ್ಯೆ ನೀವೇ ಒಟ್ಟಿಗೆ ಅಲ್ಲ, ನಿಮ್ಮ ಮಧ್ಯೆ ಪರಿಶುದ್ಧಾತ್ಮ ದೇವರು ಇರುವಾಗೆ ಅವರನ್ನು ನೀವು ಕರೀರಿ. ಪ್ರತಿ ಗಳಿಗೆಯಲ್ಲಿ ನಿಮ್ಮ ಮಧ್ಯದಲ್ಲಿ ಏನಾದರೂ ಡೌಟ್ಸ್ ಬರುವಾಗ, ನಿಮ್ಮ ಮಧ್ಯದಲ್ಲಿ ಏನಾದರೂ ಜಗಳ ಬರುವಾಗ ನೀವು ಪರಿಶುದ್ಧಾತ್ಮ ದೇವರನ್ನು ಕರೀರಿ. ಆಗ ಅದು ಸಮಾಧಾನವಾಗಿ ಎಲ್ಲವೂ ಸರಿಯಾಗಿ ಹೋಗ್ತದೆ ಎಂಬುದಾಗಿ ನಾನು ಒಂದು ಸಲಹೆ ಇದನ್ನು ಕೊಡಲಿಕ್ಕೆ ಇಚ್ಛಿಸಿ. ಬಹಳ ಅಮೂಲ್ಯವಾದ ಸಲಹೆ ಇದು. ಯಾಕಂದರೆ ಆರಂಭದಲ್ಲಿ ಫಾದರ್ ಹೇಳಿದರು, ಮದುವೆ ಇಬ್ಬರ ಜೊತೆ ಅಲ್ಲ ಆಗಿರೋದು, ಇಬ್ಬರ ನಡುವೆ ಅಲ್ಲ, ದೇವರು ಒಡಂಬಡಿಕೆ, ಮಧ್ಯಸ್ಥನು ದೇವರು ಒಟ್ಟಿಗಿದ್ದಾನೆ. ಹಾಗಿರೋದ್ರಿಂದ ಆತನನ್ನು ಯಾವಾಗಲೂ ನಾವು ಸ್ವಾಗತಿಸಿಕೊಂಡು ನಡೆಯುವಾಗ ಏನಿದ್ರೂ ಸಮಾಧಾನ ಇರುತ್ತದೆ ಎಂಬ ಅಮೂಲ್ಯ ಸಲಹೆ ಕೊಟ್ರಿ. ನಿಮ್ಮ ಆಶೀರ್ವಾದಕರವಾದ ದಾಂಪತ್ಯ ಜೀವಿತಕ್ಕಾಗಿ ಕರ್ತನಿಗೆ ಸ್ತೋತ್ರ. ಫಾದರ್, ಈಗಾಗಲೇ ನಮ್ಮೊಂದಿಗೆ ಜತನ ದಂಪತಿಗಳು ಅವರು ಅವರ ಜೀವಿತದಿಂದ ನಮ್ಮ ವೀಕ್ಷಕರಿಗೆ ಸಲಹೆ ಕೊಟ್ಟರು. ಪ್ರಶಾಂತ್ ಜತನ್ ಅವರು ಹೇಳಿದರು, ಕ್ಷಮಿಸುವಿಕೆ, ತಾಳ್ಮೆ ಬಹಳ ಅತ್ಯವಶ್ಯ. ನೀವು ತಗ್ಗಿಸಿಕೊಂಡು ಕ್ಷಮಿಸುವಾಗ ಏನಾದರೂ ನಿಮ್ಮ ಪತ್ನಿ ನಿಮ್ಮನ್ನು ಮಾತಾಡಿದ್ರೆ ನೀವು ಹೋಗಿ ಮಾತಾಡ್ರಿ, ಪತಿ ಮಾತಾಡಿದ್ರೆ ಪತ್ನಿ ಬಂದು ಮಾತಾಡ್ಬೇಕು. ಆಗ ಏನಿದ್ರೂ ಹೊಂದಾಣಿಕೊಂಡು ಹೋಗ್ಬೋದು. ಹಾಗೆ ಪ್ರಮೀಳಾ ಜತನ್ ಅವರು ಹೇಳಿದ ಸಲಹೆ ಇನ್ನೂ ಅಮೂಲ್ಯವಾಗಿತ್ತು. ದೇವರ ಸಹಾಯ ಕೇಳಿಕೊಂಡು, ಪವಿತ್ರಾತ್ಮ ದೇವರ ಸಹಾಯ ಕೇಳಿ ನಿಮ್ಮಿಬ್ಬರ ನಡುವೆ ಆತನಿರುವಾಗ ಏನಿದ್ರೂ ಅಲ್ಲಿ ಸಮಾಧಾನ ಇರುತ್ತದೆ, ನೀವು ಹೊಂದಿಕೊಂಡು ಹೋಗ್ಬೋದು ಎಂಬುದಾಗಿ ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ನೀವು ಒಬ್ಬ ಹಿರಿಯ ಸೇವಕರಾಗಿ ವೀಕ್ಷಿಸ್ತಿರೋ ನಮ್ಮ ದಂಪತಿಗಳಿಗೆ ನಿಮ್ಮ ಕೊನೆಯ ಸಲಹೆಗಳು ಫಾದರ್. ಬೈಬಲ್ ಶ್ರೀಗ್ರಂಥದಲ್ಲಿ ಎಫೆಸಿಯರಿಗೆ ಬರೆದ ಪತ್ರದಲ್ಲಿ ಒಂದು ಮಾತಿದೆ, ದ ಸನ್ಸೆಟ್ ಮಸ್ಟ್ ನಾಟ್ ಫೈಂಡ್ ಯು ಸ್ಟಿಲ್ ಆ್ಯಂಗ್ರಿ. ಸೂರ್ಯಾಸ್ತಮಾನ ನೀವು ಸಿಟ್ಟಾಗಿರುವುದನ್ನು ಕಾಣಬಾರದು. ಬಹುಶಃ ಯಾರೋ ಬುದ್ಧಿವಂತರು ಭಾಳ ವರ್ಷಗಳ ಹಿಂದೆ ಒಂದು ಕನ್ನಡ ಗಾದೆಯನ್ನು ಮಾಡಿದ್ದಾರೆ, ಗಂಡ ಹೆಂಡಿರ ಜಗಳ ಉಂಡು ಮಲಗೋ ತನಕ. ಇದೆರಡಕ್ಕೂ ಭಾಳ ಅಷ್ಟೊಂದು ಹೊಂದಾಣಿಕೆ ಆಗ್ತಾಯಿದೆ. ಯಾಕಂದರೆ ಈ ಮಾತನ್ನು ಈಗ ಈ ದಂಪತಿಗಳು ಹೇಳಿದರು, ಏನಾದರೂ ಕೂಡ ಮಲಗೋಕ್ಕೆ ಹೋಗೋ ಮೊದಲು ಕೈ ಹಿಡ್ಕೊಂಡು ಕ್ಷಮಾಪಣೆ. ಈ ಬೈಬಲ್ ಮಾತನ್ನು 100% ಆಗಿ ಇದು ಕಾರ್ಯಗತಗೊಳಿಸುವಂತಹದ್ದು. ಅದರಿಂದ ಇದೊಂದು ಬಹಳ ಮುಖ್ಯವಾದ ಸಲಹೆ ಎಲ್ಲ ದಂಪತಿಗಳಿಗೂ, ಪ್ರತಿಯೊಬ್ಬರಿಗೂ ಕೂಡ. ಈ ಸೂರ್ಯಾಸ್ತಮಾನ ನಮ್ಮನ್ನು ಸಿಟ್ಟಾಗಿರುವಂತೆ ಕಾಣಬಾರದು. ನಾವು ಪರಸ್ಪರ ಕ್ಷಮಿಸಿ, ಯಾವುದೇ ಕಾರಣವಾಗಿರಲಿ ಕ್ಷಮಿಸಿ ಮುಂದೆ ಹೋಗಬೇಕು, ಮುಂದಿನ ದಿನವನ್ನು ಮುಂದೆ ನೋಡಬೇಕು. ಎರಡನೆಯ ಒಂದು ಪುಟ್ಟ ವಿಚಾರವನ್ನು ಹೇಳ್ತೇನೆ ನಾನು.
ಈ ಪ್ರಾರ್ಥನೆ ಎಂಬುದು ಕೇವಲ ಅಲ್ಲಲ್ಲಿ ಕೇಂದ್ರೀಕೃತವಾಗೋ ಒಂದು ಸ್ಪಾಟ್ಗಳಲ್ಲ. 24 ಗಂಟೆಯಲ್ಲಿ ಬೆಳಗ್ಗೆ ಪ್ರಾರ್ಥನೆ ಆಯಿತು, ಸಂಜೆ ಪ್ರಾರ್ಥನೆ ಆಯಿತು, ಮಧ್ಯಾಹ್ನ 3 ಕೇಂದ್ರಗಳು, ಮಧ್ಯದಲ್ಲಿ ಏನಿಲ್ಲ. ಇದು ಪ್ರಾರ್ಥನಾಮಯ ಜೀವನ ಅಲ್ಲ. ಪ್ರಾರ್ಥನಾಮಯ ಜೀವನ ಅಂದರೆ 24 ಗಂಟೆಗಳು ಕೂಡ. ಯಾಕಂದರೆ ನಮ್ಮ ಸೃಷ್ಟಿ ಮೂಲ ದೇವರು, ಅವರೇ ನಮ್ಮನ್ನು ಸೃಷ್ಟಿಸಿದ್ದಾರೆ. ಮಾತ್ರವಲ್ಲ, ಅವರೇ ನಮ್ಮಲ್ಲೂ ನಮ್ಮ ಹೃದಯದಲ್ಲೂ ಇದ್ದಾರೆ. ನಮ್ಮ ಜೊತೆ ದೇವರಿರುವಾಗ 24 ಗಂಟೆಗಳು ಕೂಡ ಪ್ರಾರ್ಥನೆ. ಸಂತ ಪೌಲರು ಇನ್ನೊಂದು ಕಡೆ ಹೇಳ್ತಾರೆ, ಎಡೆಬಿಡದೆ ಪ್ರಾರ್ಥಿಸಿ. ಎಡೆಬಿಡದೆ ಪ್ರಾರ್ಥಿಸಿ ಅಂದರೆ ಇದರ ಅರ್ಥ ಏನು ಮಾಡ್ತೀರೋ ಎಲ್ಲದನ್ನು ಪ್ರಾರ್ಥನಾ ರೂಪದಲ್ಲಿ ಮಾಡಿ. ಇದು ಎಲ್ಲ ಕುಟುಂಬಗಳಿಗೂ ಒಂದು ಒಳ್ಳೆಯ ಆದರ್ಶ. ಖಂಡಿತವಾಗಿಯೂ ದಾಂಪತ್ಯ ಜೀವನದಲ್ಲಿ ಇದು ಬಹಳ ಮುಖ್ಯವಾದ ಮೌಲ್ಯ ಅಂತ ನಾನು ಹೇಳಬಯಸ್ತೇನೆ. ಎಸ್, ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರೇ, ಸಂತೃಪ್ತಿ ಸಂಸಾರ ಆನಂದ ಸಾಗರ ಈ ಸಂಚಿಕೆಯಲ್ಲಿ ಇಂದು ನಿಮ್ಮ ಕುಟುಂಬದಲ್ಲಿ ಆತ್ಮೀಕ ವಾತಾವರಣ ಅತ್ಯವಶ್ಯ. ಅದರಲ್ಲೂ ಆತ್ಮಿಕ ವಾತಾವರಣ ಅದು ಸೃಷ್ಟಿಸಲ್ಪಡುವುದು ನಿಮ್ಮ ಕುಟುಂಬದಲ್ಲಿರುವುದು ಪ್ರಾರ್ಥನೆ ಮೂಲಕ. ನಮ್ಮೊಂದಿಗೆ ಇಂದು ನಿರ್ದೇಶಕರಾದಂಥ ಪ್ರಶಾಂತ್ ಜತನ್ನ ಹಾಗೂ ಅವರ ಪತ್ನಿ ಅವರು ಎಲ್ಲವನ್ನು ಆರಂಭಿಸಿದ್ದು ಪ್ರಾರ್ಥನೆಯಿಂದ. ಪ್ರಾರ್ಥನೆಯ ಅವಶ್ಯಕತೆ ಅವರ ಕುಟುಂಬದಲ್ಲಿ, ಅವರ ಮಕ್ಕಳ ಜೀವಿತದಲ್ಲಿ ಹೇಗೆ ಅವರು ಪ್ರಾರ್ಥನೆಯನ್ನು ಜೀವಿತವನ್ನು ಕಟ್ಟಿಕೊಂಡು ಅವರ ದಾಂಪತ್ಯ ಜೀವಿತವನ್ನು ಆಶೀರ್ವಾದಕರವಾಗಿ ನಡೆಸಿದ್ದಾರೆ. ಹಾಗೆ ಅವರ ಅಮೂಲ್ಯವಾದ ಸಲಹೆಗಳನ್ನು ಕೊಟ್ಟರು. ನೀವು ಕ್ಷಮಿಸುತ್ತಾ, ತಾಳಿಕೊಳ್ತಾ, ತಗ್ಗಿಸಿಕೊಂಡು, ಹಾಗೆ ನಿಮ್ಮನ್ನು ಒಂದುಗೂಡಿಸಿದ ಪವಿತ್ರಾತ್ಮ ದೇವರನ್ನು ಪ್ರತಿ ಪರಿಸ್ಥಿತಿಯಲ್ಲೂ ನಿಮ್ಮೊಂದಿಗೆ ಇಟ್ಟುಕೊಂಡು ಹೋಗುವಾಗ ಎಲ್ಲ ಸ್ಥಿತಿಯನ್ನು ಗೆಲ್ಲಬಹುದು ಎಂಬುದಾಗಿ ಹಿರಿಯ ದೇವರ ಸೇವಕರಾದಂಥ ನಮ್ಮ ಫಾದರ್ ಅವರು ಸಹ ಹೇಳಿದರು. ಪ್ರಾರ್ಥನೆಗೆ ಆದ್ಯತೆ ಕೊಡ್ರಿ, ದೇವರಿಗೆ ಆದ್ಯತೆಯನ್ನು ಕೊಡ್ರಿ. ದೇವರು ನಿಮ್ಮ ಸಂಗಡ ಇರುವಾಗ ಅದರಲ್ಲೂ ಏನೇ ಏರುಪೇರಾದರೂ ಪವಿತ್ರ ಸತ್ಯವೇದ ಹೇಳುವ ಪ್ರಕಾರ ಸೂರ್ಯ ಮುಳುಗುವುದರೊಳಗಾಗಿ ಎಲ್ಲವೂ ಕ್ರಮವಾಗಲಿ. ಈ ರೀತಿ ಜೀವನ ನೀವು ನಡೆಸುವಾಗ ನಿಮ್ಮ ಕೌಟುಂಬಿಕ ಜೀವಿತ, ನಿಮ್ಮ ದಾಂಪತ್ಯ ಜೀವಿತ ಸಂತೃಪ್ತಿಕರವಾಗಿರ್ತದೆ, ಆನಂದಕರವಾಗಿರ್ತದೆ. ನಮ್ಮ ಪ್ರೀತಿಯ ವೀಕ್ಷಕರು, ನೀವು ಸಂತೃಪ್ತಿಕರವಾಗಿ ಜೀವಿಸಬೇಕೆಂಬುದೇ ಬಿಗ್ ಜೆ ಟಿವಿಯ ಶುಭ ಆರೈಕೆ. ಇನ್ನೊಮ್ಮೆ ನಿಮ್ಮೆಲ್ಲರನ್ನ ವಂದಿಸುತ್ತಾ ಈ ನಮ್ಮ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಬಂದು ನಿಮ್ಮ ಎಲ್ಲ ದಾಂಪತ್ಯ ಜೀವಿತದ ಆಶೀರ್ವಾದಕ್ಕಾಗಿ ಅಮೂಲ್ಯವಾದ ಸಲಹೆಗಳನ್ನು ಕೊಟ್ಟಂಥ ಬಿಗ್ ಜೆ ಟಿವಿಯ ನಿರ್ದೇಶಕರಾದಂಥ ದೇವ್ರ ಸೇವಕರಾದ ಪ್ರಶಾಂತ್ ಜತನ್ರವರಿಗೂ, ಹಾಗೆ ಶ್ರೀಮತಿ ಪ್ರಮೀಳಾ ಜತನ್ರವರಿಗೂ, ಹಾಗೆ ನಮ್ಮ ಉಡುಪಿ ಧರ್ಮ ಪ್ರಾಂತ್ಯದ ಕುಟುಂಬ ಆಯೋಗದ ನಿರ್ದೇಶಕರಾದಂಥ ರೆವರೆಂಡ್ ಫಾದರ್ ಚೇತನ್ ಲೋಬರ್ ಅವರಿಗೂ ಬಿಗ್ ಜೆ ಟಿವಿಯ ಪರವಾಗಿ ನಾನು ವಂದನೆಯನ್ನು ಕೋರ್ತೇನೆ.